ಪ್ರತಿ ವರ್ಷದಂತೆ ಅಪ್ಪು ಅವರ ಹುಟ್ಟುಹಬ್ಬಕ್ಕೆ ಏನಾದರೂ ಒಂದು ವಿಶೇಷ ನಡೀತಾನೆ ಇರುತ್ತೆ. ಅವರ ಅಭಿಮಾನಿಗಳಂತೂ ಅವರನ್ನ ಮರ್ತಿಲ್ಲ, ಮರೆಯೋದೂ ಇಲ್ಲ. ಅವರ ಹುಟ್ಟುಹಬ್ಬವನ್ನ ಜಾತ್ರೆ ಹಬ್ಬದ ರೀತಿ ಆಚರಿಸೋದು ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಅದೇ ರೀತಿ ಈ ವರ್ಷ ಕೂಡ ಮಾರ್ಚ್ ಅವರ ಏನು ಹುಟ್ಟಿದಹಬ್ಬ ಬಂದಿದೆ ಈ ತಿಂಗಳು, ಆ ಹುಟ್ಟಿದಹಬ್ಬದ ದಿನವೇ ಆ ಹಬ್ಬವನ್ನ ಮಾಡೋಕೆ ರೆಡಿ ಇದ್ದಾರೆ ಅಭಿಮಾನಿಗಳು. ಇನ್ನು 13ನೇ ತಾರೀಕು ಸ್ಪೆಷಲ್ ಆಗಿ ಆಕಾಶ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೌದು, ಇದೇ 17ರಂದು ರಾಜರತ್ನ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ವಿಶೇಷ ಹಿನ್ನೆಲೆ ಅವರ ಸೂಪರ್ ಹಿಟ್ ಸಿನಿಮಾ ಆಕಾಶನ್ನ ಮತ್ತೆ ದೊಡ್ಡ ಪರದೆ ಮೇಲೆ ರಿಲೀಸ್ ಮಾಡಲಾಗ್ತಿದೆ. ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ದಿನವೇ ವಿಶೇಷ ಸಿನಿಮಾ ಆಕಾಶ್ ಇದೇ ಮಾರ್ಚ್ 13ಕ್ಕೆ ರಿಲೀಸ್ ಆಗ್ತಾ ಇದೆ. ಹೌದು, 2005ರಲ್ಲಿ ತೆರೆ ಕಂಡ ಕನ್ನಡದ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಇದು ಒಂದು. ಅಂದು ಶತಕ ಅಲ್ಲ 200 ದಿನಗಳ ಕಾಲ ಯಶಸ್ವಿ ಪ್ರದರ್ಶನ ಕಾಣುವ ಮೂಲಕ ದೊಡ್ಡಮನೆ ಪ್ರೊಡಕ್ಷನ್ನ ಬಹುದೊಡ್ಡ ಕಮರ್ಷಿಯಲ್ ಹಿಟ್ ಮೂವಿ ಅನ್ನೋ ಹೆಗ್ಗಳಿಕೆಗೆ ಆಕಾಶ್ ಸಿನಿಮಾ ಪಾತ್ರವಾಗಿತ್ತು. ಈ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ರಮ್ಯಾ ಅವರು ಜೋಡಿಯಾಗಿ ನಟಿಸಿದ್ರೆ, ಮಹೇಶ್ ಬಾಬು ನಿರ್ದೇಶನದ ಪಾರ್ವತಮ್ಮ ರಾಜ್ಕುಮಾರ್ ಅವರ ನಿರ್ಮಾಣದ ಈ ಸೂಪರ್ ಹಿಟ್ ಸಿನಿಮಾ ಯೂತ್ ಹಾಗೂ ಫ್ಯಾಮಿಲಿ ಆಡಿಯನ್ಸ್ಗೆ ಅಚ್ಚುಮೆಚ್ಚಿನ ಸಿನಿಮಾವಾಗಿತ್ತು. ಇಂದಿಗೂ ಕೂಡ ಈ ಸಿನಿಮಾದ ಹಾಡುಗಳು ಇವತ್ತಿಗೂ ಕೂಡ ಜೀವಂತವಾಗಿದೆ. ಆ ಸಿನಿಮಾದ ಹಾಡು ಎಲ್ಲರ ಬಾಯಲ್ಲೂ ಕೂಡ ಈಗಲೂ ಗುನುಗುತ್ತೆ. ಇನ್ನು ಅಪ್ಪು ಅವರನ್ನ ಎಷ್ಟು ಜನ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿರುವಂಥದ್ದು. ಅಪ್ಪು ಹೆಸರಲ್ಲಿ ಸಾಕಷ್ಟು ಕೆಲಸಗಳು ನಡೀತಾ ಇರ್ತವೆ. ಹಾಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಕೂಡ ಇದೇ ರೀತಿಯ ಕಾರ್ಯಗಳಲ್ಲಿ ಒಂದಷ್ಟು ತಾವು ಕೂಡ ಭಾಗಿಯಾಗಿ ಅಪ್ಪು ಹೆಸರಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಅವರ ಅಭಿಮಾನಿಗಳು ಕೂಡ ಅವರ ಹೆಸರಲ್ಲಿ ಒಂದಷ್ಟು ಸಮಾಜ ಸೇವೆಗಳನ್ನ ಕೂಡ ಮಾಡ್ತಿದ್ದಾರೆ. ಎಲ್ಲವೂ ನಡೀತಾ ಇರುವಾಗಲೇ ಇದೀಗ ಅಪ್ಪು ಅಭಿಮಾನಿಗಳಿಗೆ ಮತ್ತೆ ಗುಡ್ ನ್ಯೂಸ್. ಯಾಕೆಂದ್ರೆ 13ಕ್ಕೆ ಆಕಾಶ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅವರು ಮತ್ತೆ ಪರದೆ ಮೇಲೆ ಕಣ್ತುಂಬಿಕೊಳ್ಬಹುದು.